ಬಿಡದಿ ಟೌನ್ಶಿಪ್ಗಾಗಿ ಭೂ ಸ್ವಾಧೀನಕ್ಕೆ ಸರ್ಕಾರದಿಂದ ಅಧಿಸೂಚನೆ. ಯಾರ ಭೂಮಿ ಅಂತ ಸರ್ಕಾರದವರು ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಯಾರ ಭೂಮಿ ಅಂತ ಇವರು ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಪ್ರಶ್ನಿಸ್ತಾ ಇದ್ದಾರೆ. ಏನು ಬುಲ್ಡೋಸರ್ ತಗೊಂಡು ಬರ್ತಾರಾ? ಬರ್ಲಿ ಅಂತಿದ್ದಾರೆ ಕುಮಾರಸ್ವಾಮಿ. ಸಾಲ ತಂದು ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ಯಾವ ಕಾರಣಕ್ಕೂ ಭೂಸ್ವಾಧೀನ ಮಾಡೋದಕ್ಕೆ ನಾನು ಅವಕಾಶ ಕೊಡಲ್ಲ. 180ರಷ್ಟು ರೈತರು ಭೂಮಿ ಕೊಡೋದಕ್ಕೆ ಸಿದ್ಧವಾಗಿಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ 70% ರೈತರು ರೆಡಿ ಇದ್ದಾರೆ ಅಂತಿದ್ದಾರೆ. ಆದ್ರೆ ಕುಮಾರಸ್ವಾಮಿ 80ರಷ್ಟು ರೈತರು ಭೂಮಿ ಕೊಡೋದಕ್ಕೆ ಸಿದ್ಧರಿಲ್ಲ ಅಂತಿದ್ದಾರೆ. ಹೋರಾಟ ಮುಂದುವರಿಸ್ತೀವಿ ಅಂತಿದ್ದಾರೆ ಕುಮಾರಸ್ವಾಮಿ. ಈಗ ನೋಟಿಸ್ ಇಶ್ಯೂ ಮಾಡಿದ್ರೆ ಯಾರ ಆಸ್ತಿ ಅಂತ ಅವ್ರು ಕೊಡ್ತಾರೆ. ಅವ್ರ ನೋಟಿಸ್ ರೈತರಿಗೆ ಅದು ಯಾರ ಭೂಮಿ ಅಂತ ಹೇಳಿ ನೋಟಿಸ್ ಕೊಡ್ತಾರೆ. ಅಲ್ಲ, ಇವಾಗ ತಿಳುವಳಿಕೆ ನೋಟಿಸ್ ಅಂತ ಕೊಡ್ತಾ ಇದ್ದಾರೆ. ಅದೇ ಒಂದ್ ತಿಳುವಳಿಕೆ ನೋಟಿಸ್, ನಿಮ್ದೇನಾದ್ರು ಅಬ್ಜೆಕ್ಷನ್ ಇದ್ರೆ ಒಂದ್ ತಿಂಗಳಲ್ಲಿ ಕೊಡಿ ಅಂತ ತಾನೆ ಕೊಡ್ತಾ ಇರೋದು. ಎಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲ? ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾವ್ರಲ್ಲ, ನಿಜವಾದ ರೈತರುಗಳು ಅಲ್ಲೋಗಿದಾರೋ ಎಲ್ಲಿ ಕೂತಿದಾರ ಅವರು? ಅಲ್ಲಿ ರೈತರೆಲ್ಲ ಅಲ್ಲಿ ಕೂತಿದಾರೆ ಟೆಂಟ್ ಅಲ್ಲಿ. ಇವ್ರು ಯಾರಿಗೆ ಕೊಡ್ತಾವ್ರೆ? ಯಾರ ಹತ್ರ ಕೂತ್ಕೊಂಡವ್ರು ಇವರು ಅಷ್ಟೆಲ್ಲ ಇಟ್ಕೊಂಡು ದಾಖಲೆಗಳನ್ನ? ಈಗ ತಿಳುವಳಿಕೆ ನೋಟಿಸ್ ಕೊಟ್ರು ಕೋರ್ಟ್ ಅಂತಕ್ಕಂಥದ್ದು ಇದೆ. ಈ ತಿಳುವಳಿಕೆ ನೋಟಿಸ್ ತಗೊಂಡ ಮೇಲೆನೆ ಕೋರ್ಟ್ಗಳಿಗೆ ಹೋಗ್ತಕ್ಕಂಥದ್ದು. ಅಧಿಸೂಚನೆ ಇದೆಲ್ಲ ಹೊರಡಿಸೋದ ಮೇಲೆ ಅಂತಿಮ ಸೂಚನೆ ಇಲ್ಲ. ಅದ್ರ ಮೇಲೆ ಮುಂದಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು. ಈಗಾಗಲೇ 450-500 ದಿನದಿಂದ ಪ್ರತಿಭಟನೆ ನಡೆಸ್ಕೊಂಡು ಬಂದಂತ ರೈತರ ಹತ್ರ ಅವ್ರು ಕೂರ್ಸ್ಕೊಂಡು ಕನ್ವಿನ್ಸ್ ಮಾಡೋದು ಸಣ್ಣ ಒಂದು ಇದು ಇಲ್ಲ, ಔದಾರ್ಯತೆ. ರೈತರನ್ನ ಹೋಗಿ ಎದುರಿಸೋ ಶಕ್ತಿ ಇಲ್ಲ. ಯಾರೋ ಅಧಿಕಾರಿಗಳನ್ನ ಬಿಟ್ಬಿಟ್ಟು ಅಧಿಕಾರಿಗಳ ಮುಖಾಂತರ ಈ ಆಟ ಆಡಕ್ ಹೋದ್ರೆ ನ್ಯಾಯಾಲಯ ಅಂತಕ್ಕಂಥದ್ದೊಂದು ಇದೆಯಲ್ಲ. ಸರ್, ಇವಾಗ 518 ಎಕರೆ ಭೂಮಿ ಸ್ವಾಧೀನ ಪ್ರಕ್ರಿಯೆನೇ ಶುರು ಆಗೋಗಿದೆಯಲ್ಲ ಕುಮಾರಸ್ವಾಮಿ ಅವರೇ? ಎಲ್ಲಿ ಪ್ರಕ್ರಿಯೆ, ಎಲ್ಲಿಂದ ಸ್ವಾಧೀನ ಮಾಡ್ಕೊತಾರೆ? ನೋಟಿಸ್ ಇಲ್ಲೇನೋ ಒಂದು ನೋಟಿಸ್ ಅವರಿಗೆ ಈ ಹೇಳೋ ಪ್ರಕಾರ ತಿಳುವಳಿಕೆ ನೋಟಿಸ್ ಏನ್ ಕೊಡ್ತಾರೆ, ಒಂದ್ ತಿಂಗಳಲ್ಲಿ ನಿಮ್ಮ ಅಬ್ಜೆಕ್ಷನ್ ಇದ್ರು ಕೊಡಿ ಅಂತ ಈಗ ಹೇಳ್ತಾರೆ. ಅದು ಮೊದಲೇ ಕೊಡದೇನೆ ಈಗ ಇದು ಯಾವ್ದೋ 518 ಎಕರೆ ಟೆಸ್ಟ್ ಇದು 2,000 ಎಕರೆಯಲ್ಲಿ ಇವರು ಟೌನ್ಶಿಪ್ ಮಾಡೋರು ಬರೀ 518 ಎಕರೆ ಮಾತ್ರ ಜಾತಿಗೆ ನೋಟಿಫಿಕೇಶನ್ ಇಶ್ಯೂ ಮಾಡೋರು. ಈಗ ಮೊದಲ ಹಂತ ಅಂತಿದ್ದಾರೆ 750 ಅದನ್ನೇ ಮೇಡಮ್ ಅಲ್ಲಿಗೆ ಎಷ್ಟಂತ ಮಾಡ್ತಾರೆ? ಎಷ್ಟು ಹಂತಗಳಲ್ಲಿ ಲ್ಯಾಂಡ್ ನ ಅಕ್ವೈರ್ ಮಾಡ್ಬೇಕು ಅಂತ ಹೊರಟವ್ರೆ. ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಮೊದಲೇ DPR ಗಳು ಮುಗಿದೊಂದು ಎಲ್ಲ ಕಂಪ್ಲೀಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಏರಿಯಾದಲ್ಲಿ ಮಾಡಿ 100ಕ್ಕೆ 70 ಭಾಗ 80 ಭಾಗ ಅಲ್ಲಿ ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು ಭಾಗದಲ್ಲಿ ಏನಾದ್ರು ಮಾಡಿದ್ರೆ ಅದಕ್ಕೆ ಹೌದು ಏನೋ ಮಾಡ್ತಾರೆ ಅಂತ ಅನ್ಬೋದು. ಇಲ್ಲಿ ಪ್ರಾರಂಭಿಕ ಹಂತದಿಂದ ರೈತರು 1 ಇಂಚ್ ಭೂಮಿ ಕೊಡಲ್ಲ ಅಂತ ಹೋರಾಟ ಮಾಡ್ಕೊಂಡು ಕೂತವ್ರೆ. ಅವನ್ ಯಾರು ಅಧಿಕಾರಿ ಇದಾನೋ ಇಲ್ಲ ಅವನ ಕಡೆ ಇರ್ತಕ್ಕಂಥ ಗೂಂಡಾಗಳವರಲ್ಲ ಅವ್ರ ಜೊತೆ ಕಳ್ಸಿಕೊಟ್ಟವ್ರು ಇದೆಲ್ಲ ನೋಟಿಸ್ ಕೊಡಿ ಅಂತ ಯಾರಿಗೆ? ಅದೆಲ್ಲ ನೋಡ್ಬೇಕಲ್ಲ. ಇನ್ನೂ ಸಮಯ ಇದೆ. ಏನ್ ನಾಳೆ ಬೆಳಗ್ಗೆ ಬುಲ್ಡೋಸರ್ ತರಕ್ ಆಯ್ತದ ಅಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.